ಜಿಲ್ಲಾ ಮಟ್ಟದಲ್ಲಿ ಈ ರೀತಿ ಸಮ್ಮೇಳನ ಮಾಡುವ ಉದ್ದೇಶ ಮತ್ತು ಜಿಲ್ಲಾ ಸಂಘಟನೆಯ ಪ್ರಸ್ತುತತೆ ಏನು ಅನ್ನುವಂಥದ್ದು ಬಹಳಷ್ಟು ನಮ್ಮ ಎಐಡಿಎ ಸದಸ್ಯರಲ್ಲಿ ಕೂಡ ಜಿಜ್ಞಾಸೆಗೆ ಒಳಗಾಗಿದೆ. ಪರಿಸ್ಥಿತಿ ಬೇರೆ ಇತ್ತು, ಈಗಿನ ಪರಿಸ್ಥಿತಿ ಬೇರೆ ಇದೆ. ಆಗ ಸಂಘಟನೆನೇ ಇರಲಿಲ್ಲ, ಆಗ ಯೂನಿಯನ್ನೇ ಇರಲಿಲ್ಲ. ಅವ್ರು ಮಾತನಾಡಿದ್ರೆ ಅವರಿಗೆ ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡಿಬಿಡ್ತಿದ್ರು ಬ್ಯಾಂಕ್ನಿಂದ. ಆದ್ರೆ ಈಗ ಹಾಗಿದೆಯಾ ನಿಮಗೆ? ಎಐಡಿಎ ಇಸ್ ದಿ ಮದರ್ ಆಫ್ ಆಲ್ ಟ್ರೇಡ್ ಯೂನಿಯನ್ಸ್ ಇನ್ ಬ್ಯಾಂಕಿಂಗ್ ಸೆಕ್ಟರ್. ಅದರ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು ಕಾಂಗ್ರೆಸ್. ಭಾನುವಾರ ಆದರೂ ಕೂಡ ತಮ್ಮ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಸಣ್ಣ ಘಟಕ ಇದೆ, ಜಿಲ್ಲಾ ಘಟಕ, ಆದರೂ ಕೂಡ ಒಂದು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲರೂ ಇಲ್ಲಿ ಬಂದು ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದೀರಾ. ಅದರಿಂದ ಬಹಳ ಸಂತೋಷ ಆಗ್ತಾ ಇದೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. 29/10/1990 ಪ್ರಥಮವಾಗಿ ಬ್ಯಾಂಕಿಂಗ್ ವಲಯದಲ್ಲಿ ಪೆನ್ಷನ್ ಸೆಟಲ್ಮೆಂಟ್ ಸೈನ್ ಮಾಡಿದೆ. ಅದು ಕೂಡ ಎಐಡಿಎ ಒಂದೇ ಸಂಘಟನೆ. ಯಾಕಂದ್ರೆ ಅವತ್ತು ಬೇರೆ ಸಂಘಟನೆಗಳು ಇದ್ರೂ ಕೂಡ ಕೆಲವು ಸಂಘಟನೆ ಹೇಳಿದ್ರು ನಮಗೆ PF ಒಳ್ಳೆಯದಿದೆ, ಬೇಡ ನಮಗೆ PF ಪೆನ್ಷನ್ ಅಂತ ಹೇಳಿದ್ರು ಐವತ್ತು ಸಂಘಟನೆ. ಆಮೇಲೆ ಇನ್ನೊಂದು ಸಂಘಟನೆ ಹೇಳಿದ್ರು ನಾವು ನಿಮಗೆ 3ನೇ ಬೆನಿಫಿಟ್ ಕೊಡ್ತೀವಿ, ನೀವು ಇವರು ಎಐಡಿಎನವರು ಒಂದು ತೆಗೆದು ಇನ್ನೊಂದು ಬೆನಿಫಿಟ್ ಮಾಡ್ತಾ ಇದ್ದಾರೆ, ನಾವು 3ನೇ ಬೆನಿಫಿಟ್ ನಾವು ಕೊಡಿಸ್ತೀವಿ, ಅದು ಒಪ್ಕೊಳ್ಳೋದಿಲ್ಲ ನಾವು ಅಂತಂದ್ಬಿಟ್ಟು ಯಾರು ಮುಂದೆ ಬಂದಿಲ್ಲ. ನಾವು ಹೋರಾಟ ನಾವು ಮಾತ್ರ ನಮ್ಮ ತಾರಕೇಶ್ವರಿ ಚಕ್ರವರ್ತಿ ಅಂತಂದ್ಬಿಟ್ಟು ಆ 3ನೇ ಲೀಡರು, ಅವರ ಒಂದು ವಿಷಯದಿಂದ ಇವತ್ತು ನಮಗೆ ಪೆನ್ಷನ್ ಸೆಟಲ್ಮೆಂಟ್ ಆಗಿದೆ. ಪೆನ್ಷನ್ ಸೆಟಲ್ಮೆಂಟ್ ಬಂದ ಮೇಲೆ ಪೆನ್ಷನ್ ಸೆಟಲ್ಮೆಂಟ್ ಮುಂಚೆ ನಾವೇ ನೋಡ್ತಾ ಇದ್ವಿ ನಮ್ಮ ಎಂಪ್ಲಾಯೀಸ್ ರಿಟೈರ್ ಆದಮೇಲೆ ಎಷ್ಟು ಕಷ್ಟ ಬೀಳ್ತಾ ಇತ್ತು ಅಂತ. ಈಗ ನಮಗೆ ಪೆನ್ಷನ್ ಬರ್ತದೆ, ಫ್ಯಾಮಿಲಿ ಪೆನ್ಷನ್ ಬರ್ತದೆ, ಎಲ್ಲ ಒಂದು ಸಾಕಷ್ಟು ಒಳ್ಳೆ ಜೀವನ ರಿಟೈರ್ಮೆಂಟ್ ಆಗೋದು ನಡೆಸಲಿಕ್ಕೆ ಒಂದು ಅನುಕೂಲ ಆಗಿದೆ. ಇದೇ ಸಂಘಟನೆಗಳು ಯಾರು ವಿರೋಧ ವ್ಯಕ್ತಪಡಿಸಿದ್ರು ಆ ಸಂಘಟನೆಗಳು ನಮಗೆ 2ನೇ ಪೆನ್ಷನ್ ಆಪ್ಷನ್ ಬೇಕು ಅಂತ ಬಂದರು. ಬರೀ 50% ಮಾತ್ರ ಪೆನ್ಷನ್ ಕೊಟ್ಟಿದ್ದೀವಿ, 50% ಆಫ್ ಬ್ಯಾಂಕ್ ಎಂಪ್ಲಾಯೀಸ್ 50%. ಆಮೇಲೆ ಅವರಿಗೆ ಅರ್ಥ ಆಯಿತು ಪೆನ್ಷನ್ ಏನು, ಅದರ ಒಂದು ಏನು ಸೌಕರ್ಯಗಳೇನಿದೆ, ಸವಲತ್ತುಗಳೇನಿದೆ, ಒಂದು ಸೆಕ್ಯೂರಿಟಿ ಏನಿದೆ ಅಂತ ಅರ್ಥ ಆದಮೇಲೆ ಬಂದು ನಮ್ಮನ್ನೇ ಕೇಳ್ಕೊಂಡ್ರು ಕವರೇಜ್ ನಾವು ಇನ್ನೊಂದು ಪೆನ್ಷನ್ ಆಪ್ಷನ್ ಮಾಡಬೇಕು. 2010 ಇನ್ನೊಂದು ಪೆನ್ಷನ್ ಆಪ್ಷನ್ ಕೂಡ ನಾವು ಕೊಡ್ತೀವಿ. ಅದರ ವಿರುದ್ಧ ನಾವು ಹೋರಾಟ ಮಾಡಬೇಕು. ನಾನು ಹೇಳಿದೆ 1926 ಫಸ್ಟ್ ಲೇಬರ್ ಆಕ್ಟ್ ಅಂದ್ರೆ ಇಂಡಿಯನ್ ಟ್ರೇಡ್ ಯೂನಿಯನ್ ಆಕ್ಟ್ ತಂದಿದ್ದು ಬ್ರಿಟಿಷ್ ಕಾಲದೊಳಗೆ. ಅದಾದಮೇಲೆ 29 ಲೇಬರ್ ಆಕ್ಟ್ಸ್ ನಾವು ತಂದ್ವಿ. ನಾವು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಗಿರ್ಬೋದು, ವೇಜಸ್ ಆಗಿರ್ಬೋದು, ಈಕ್ವಲ್ ರೆಗ್ಯುಲೇಷನ್ ಆಗಿರ್ಬೋದು, 29 ಆಕ್ಟ್ ನಮ್ಮ ಪರವಾಗಿತ್ತು. ಯಾಕಂದ್ರೆ ನಾವು ಹೋರಾಟ ಮಾಡಿ ತಂದಂತ ಆಕ್ಟ್ಗಳು ನಮ್ಮ ಪರವಾಗಿದ್ದಂಥವು ಆಕ್ಟ್ಗಳನ್ನ ಇವತ್ತು ಮ್ಯಾನೇಜ್ಮೆಂಟ್ ಪರವಾಗಿ, ಮಲ್ಟಿನ್ಯಾಷನಲ್ಸ್ ಪರವಾಗಿ, ಮತ್ತೆ ಈ ಬಂಡವಾಳ ಸಂಘಗಳ ಪರವಾಗಿ ಇವತ್ತು 4 ಲೇಬರ್ ಕೋಡ್ ಮಾಡಿದ್ದಾರೆ. ಇನ್ನೊಂದು ಸ್ಟ್ರೈಕು, ನಮ್ಮ ಬೇಸಿಕ್ ರೈಟ್ ಅದು ಸ್ಟ್ರೈಕ್ ಮಾಡುತ್ತದೆ. ಆ ಬೇಸಿಕ್ ರೈಟ್ನ ಇವತ್ತು ಈ ಹೊಸ ಲೇಬರ್ ಕೋಡ್ ಪ್ರಕಾರ ನಾವು ಮಾಡಲಿಕ್ಕೆ ಆಗೋದಿಲ್ಲ, ಸಾಧ್ಯತೆಯೇ ಇಲ್ಲ ಅನ್ನೋ ವರ್ಷಕ್ಕೆ ಮಾತ್ರ ಕೊಡುತ್ತೆ ಎಂಪ್ಲಾಯ್. ಅದು ಸರ್ಕಾರದಲ್ಲೇ ಇರ್ಬೋದು, ಬ್ಯಾಂಕಲ್ಲೇ ಇರ್ಬೋದು, ಮತ್ತೊಂದು 4 ವರ್ಷ ಎಂಪ್ಲಾಯ್ಮೆಂಟ್ ನಾನು ಇಟ್ಕೊಂಡು ಯಾವ ರೀತಿ ನನಗೆ ಆ ಜೀವನ ರೂಪಿಸ್ಕೊಳ್ಳಿಕ್ಕೆ ಆಗ್ತದೆ ಅಂದ್ರೆ ಇದ್ರ ಉದ್ದೇಶ ಏನಂತಂದ್ರೆ ಯಾರಿಗೂ ರಿಟೈರ್ಮೆಂಟ್ ಬೆನಿಫಿಟ್ ಸಿಗಬಾರ್ದು, ಗ್ರ್ಯಾಜುಯಿಟಿ ಸಿಗಬಾರ್ದು, PF ಸಿಗಬಾರ್ದು, ಪೆನ್ಷನ್ ಸಿಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಈ ರೀತಿಯಾದಂಥ ಹೊಸ ಕಾನೂನುಗಳು ಈ ಲೇಬರ್ ಸಮಿತಿ ಮೂಲಕ ತರ್ತಾ ಇದೆ. ಈ ಫೈಡೆ ಬ್ಯಾಂಕಿಂಗ್ ಕೂಡ ಸರ್ಕಾರದವರು, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅವರೆಲ್ಲ ಪರ್ಮಿಷನ್ ಕೊಟ್ಮೇಲೆ IBAನವರು ನಮ್ಮ ಹತ್ರ ಸೈನ್ ಮಾಡ್ತಾರೆ. ಫೈಡೆ ಬ್ಯಾಂಕಿಂಗ್ ಸೈನ್ ಆದಮೇಲೆ ಅಲ್ಲಿ ಸೈನ್ ಆದ ತಕ್ಷಣ ಒತ್ತಡ ಶುರುವಾಯಿತು. ಯಾರಿಗೆ? ಡೈರೆಕ್ಟ್ ಆಗಿ ಪ್ರೈಮ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ಗೆ ಒತ್ತಡ ಶುರುವಾಯಿತು. ಯಾರಿಂದ? ಈ ಖಾಸಗಿ ಸಂಸ್ಥೆಗಳಿಂದ, ಮಲ್ಟಿನ್ಯಾಷನಲ್ಸ್ ಕಂಪ್ನಿಗಳಿಂದ, ಮತ್ತೆ ಬಂಡವಾಳ ಇಂಡಸ್ಟ್ರಿಯಲಿಸ್ಟಿಂದ ಇವತ್ತು ಒತ್ತಡ ಶುರುವಾಯಿತು. ಫೈಡೆ ಬ್ಯಾಂಕಿಂಗು ಯಾವುದೇ ಕಾರಣಕ್ಕೆ ನೀವು ಮಾಡಬಾರ್ದು, ನಮ್ಗೆ ಇರೋದೇ 1 ಸ್ಯಾಲರಿ ಅಥವಾ 2 ಸ್ಯಾಲರಿ ತಿಂಗಳಿಗೆ, ನಾವು ಹೋಗಿ ಕುತ್ಕೊಂಡು ಬ್ಯಾಂಕಲ್ಲಿ ನಾವು ವ್ಯವಹಾರ ಮಾಡಬೇಕಾಗಿದೆ. ನಾವು ಸ್ಯಾಲರೀಸ್ ನಾವು ಹಾಕಿದ್ದೀವಿ, ನಾವು ಅವತ್ತು ಬ್ಯಾಂಕ್ ಹೋಗಿ ನಾವು ಕೆಲಸ ಮಾಡ್ಬೋದು,
ನಾವು ನಮ್ಮ ಕೆಲಸಗಳನ್ನ ನಾವು ಮಾಡ್ಬೋದು. ಸೊ ಅದರಿಂದ ಯಾವುದೇ ಕಾರಣಕ್ಕೆ ಒಪ್ಕೊಳ್ಬೇಡಿ ಅಂತಂದ್ಬಿಟ್ಟು ಇವತ್ತು ನಮಗೆ ಬಂದ ಮಾಹಿತಿ ಪ್ರಕಾರ ಈ ಥರ ನಡೀತಾ ಇದೆ. ಇವತ್ತು ವೈಲೇಷನ್ ಆಫ್ ಸೆಟಲ್ಮೆಂಟ್ ಆಗ್ತಾ ಇದೆ ಫ್ರೈಡೆ ನಡೆಸಿದ್ದಾರೆ. ಯಾಕಂದರೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟಲ್ಲಿ ನಾವು ಸೈನ್ ಮಾಡಿದ್ದೀವಿ ಸೆಟಲ್ಮೆಂಟು. ಫ್ರೈಡೆ ಬ್ಯಾಂಕಿಂಗು ಸರ್ಕಾರದ ಅನುಮತಿ ಕೊಟ್ಟ ತಕ್ಷಣ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಈಗ 1.5 ವರ್ಷ ಆಗ್ತಾ ಇದೆ, ಸರ್ಕಾರ ಅನುಮತಿ ಇನ್ನೂ ಕೊಡ್ತಾನೆ ಇಲ್ಲ, ಯಾರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಾವು ಕನ್ಸಿಡೇಷನ್ ಸ್ಟ್ರೈಕ್ ಹೋಗಿದ್ವಿ, ಕನ್ಸಿಡೇಷನ್ ಮೀಟಿಂಗ್ ಕರೆದ್ರು, ಇಲ್ಲ ನಮಗೆ ಅದ್ರ ಬಗ್ಗೆ ಬಹಳ ಕಾಳಜಿ ಇದೆ, ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಪದೇ ಹೇಳ್ತಾ ಇದ್ರು. ಸೊ ಇದು ಸಾಕು ಇಲ್ಲಿಗೆ ಅಂತ ಅಂದ್ಬಿಟ್ಟು ಇವತ್ತು UOB ಕೂತ್ಕೊಂಡು ತೀರ್ಮಾನ ತಗೊಂಡು ಫ್ರೈಡೆ ಬ್ಯಾಂಕಿಗೆ ನಾವು ಹೋರಾಟ ಮಾಡಬೇಕಾಗಿದೆ, ಸ್ಟ್ರೈಕ್ ಮಾಡಬೇಕಾಗಿದೆ ಅಂತ ತೀರ್ಮಾನ ತಗೊಂಡು ಒಂದು ಹೋರಾಟ ರೂಪರೇಷೆಗಳು ಬರ್ತಾ ಇದೆ ಭಾಗವಹಿಸಿದರು. ಸೊ ಈ ಒಂದು ಜಿಲ್ಲಾ ಸಂಘಟನೆ ನಮ್ಮ KPBFಗೆ ಒಂದು ಬಹಳ ಮಾಡೆಲ್ ಸಂಘಟನೆ ಅಂತ ಹೇಳ್ಬೋದು. ಯಾವುದೇ ಕಾರ್ಯಕ್ರಮ ಕೊಟ್ಟರೂ ಕೂಡ ಅದು ನಿಷ್ಠೆಯಿಂದ ಅನುಷ್ಠಾನಕ್ಕೆ ತಗೊಂಡ ಸಂಘಟನೆಗಳಲ್ಲಿ ಒಂದು ಸಂಘಟನೆ ನಮ್ಮ ಉತ್ತರ ಕನ್ನಡ ಜಿಲ್ಲಾ ಸಂಘಟನೆ. ಇಲ್ಲಿ ಬಹಳ ಹೆಚ್ಚಿನ ರೀತಿಯಲ್ಲಿ ಅವರು ಇಲ್ಲಿ JCTU ಜೊತೆ ಇರ್ಬೋದು, UFU ಜೊತೆ ಇರ್ಬೋದು, ಮತ್ತೆ ಈ ಪ್ರೆಸ್ಸು ಮತ್ತೆ ವರದಿಗಳ ಮೂಲಕ ಒಂದು ಮಾಹಿತಿ ಕೊಡೋದ್ರೊಳಗಿರ್ಬೋದು ಮುಂಚೂಣಿ ನಿಂತ್ಕೊಂಡು ಇವತ್ತು ಈ ಸಂಘಟನೆ ಉತ್ತರ ಕನ್ನಡ ಜಿಲ್ಲಾ ಸಂಘಟನೆ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ. KPBF ಇಂದ ನಮ್ಮ ಎಲ್ಲ ಪ್ರಶಂಸೆಗಳನ್ನ ಅವರಿಗೆ ನಾವು ಕೊಡ್ತಾ ಇದ್ದೀವಿ. ಇವೆಲ್ಲರೂ ಕೂಡ ಅದು ಸೇರ್ತದೆ. ರೀಜನಲ್ ಮ್ಯಾನೇಜರ್ AGM ಶ್ರೀ ನಾಗರಾಜ್ ರೆಡ್ಡಿ ಅವರು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ನಾನು ಸಂಘಟನೆ ಪರವಾಗಿ ವಿನಂತಿ ಮಾಡ್ತೇನೆ. ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಪಟಿಷ್ಠವಾಗಿ ಇವತ್ತವರೆಗೂ ನಮ್ಮ ಭಾರತ ದೇಶದಲ್ಲಿ ಇರೋದಕ್ಕೆ ಕಾರಣ ಇಬ್ರು ಮ್ಯಾನೇಜ್ಮೆಂಟ್ ಎಷ್ಟು ಬೇಕೋ ಯೂನಿಯನ್ ಲೀಡರ್ಸ್ ಅಷ್ಟೇ ಬೇಕಾಗುತ್ತೆ ಅಂತ ಹೇಳ್ತಾರೆ. ಪ್ರಪ್ರಥಮ ಜಿಲ್ಲೆಯಾಗಿ ಉತ್ತರ ಕನ್ನಡ ಜಿಲ್ಲೆನಲ್ಲಿ ಇವತ್ತು ಜಿಲ್ಲಾ ಸಮ್ಮೇಳನ ಇದೆ. ಜಿಲ್ಲಾ ಸಂಘಟನೆಗಳು ಅನ್ನುವಂಥದ್ದು ನಮ್ಮ ಕರ್ನಾಟಕ ಪ್ರದೇಶ ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ನ ಒಂದು ಬಹುಮುಖ್ಯವಾದಂತಹ ಒಂದು ಅಂಗ. ಅದು AIB ರೂಪಿಸುವಂತಹ ಅಥವಾ ನಮ್ಮ KPBF ರೂಪಿಸುವಂತಹ ಯಾವುದೇ ಒಂದು ಪ್ರತಿಭಟನೆ ಇರ್ಬೋದು, ಮುಷ್ಕರ ಇರ್ಬೋದು, ಅಥವಾ ಅಭಿಯಾನದ ಕಾರ್ಯಕ್ರಮ ಇರ್ಬೋದು, ಅಥವಾ ಸದಸ್ಯರ ಸಭೆ ಇರ್ಬೋದು, ಇದನ್ನ ಅನುಷ್ಠಾನಗೊಳಿಸಬೇಕಾಗಿರುವಂಥದ್ದು ಜಿಲ್ಲಾ ಸಂಘಟನೆಗಳ ಒಂದು ಪ್ರಮುಖವಾದಂತಹ ಒಂದು ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಅವರು ಅತ್ಯಂತ ಶಿಸ್ತುಬದ್ಧವಾಗಿ ಅದನ್ನ ನಿಭಾಯಿಸಬೇಕಾಗುತ್ತೆ. ಯಾಕಂದ್ರೆ ಇವತ್ತು AIB ಮತ್ತು KPBF ರೂಪಿಸುವಂತಹ ಕಾರ್ಯಕ್ರಮಗಳು ಜಿಲ್ಲಾ ಮಟ್ಟದಲ್ಲಿ ಅನುಷ್ಠಾನಗೊಳ್ಳದೆ ಹೋದ್ರೆ ಆ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಅಷ್ಟರ ಮಟ್ಟಿಗೆ ಇವತ್ತು ಜಿಲ್ಲಾ ಸಂಘಟನೆಗಳು ನಮ್ಮ AIB ಮತ್ತು KPBFನ ಅತ್ಯಂತ ಒಂದು ಪ್ರಮುಖವಾದಂತಹ ಒಂದು ಭಾಗವಾಗಿ ಕೆಲಸ ಮಾಡ್ತಾ ಇರುವಂತದ್ದನ್ನು ನಾವು ನೋಡಿದ್ದೇವೆ. ಇವತ್ತು ನಾವು ಹಲವಾರು ಸಮಸ್ಯೆಗಳ ನಡುವೆ ಇವತ್ತು ಬ್ಯಾಂಕ್ ಖಾಸಗೀಕರಣ ವಿಷಯ ಇರ್ಬೋದು, ಅಥವಾ ಬ್ಯಾಂಕ್ಗಳ ವಿಲೀನ ಪ್ರಕ್ರಿಯೆ ಇರ್ಬೋದು, ಇವತ್ತು ನೇಮಕಾತಿ ಆಗದೆ ಇರುವಂತಹ ಒಂದು ಸಮಸ್ಯೆ ಇರಬಹುದು, ಅಥವಾ ಇತ್ತೀಚೆಗೆ ಇವತ್ತು ಕಾರ್ಮಿಕ ವರ್ಗದ ಮೇಲೆ ಒಂದು ರೀತಿಯಾದಂತಹ ಒಂದು ಸೂತಕದ ಛಾಯೆಯಂತೆ ಬಂದಿರುವಂತಹ ಲೇಬರ್ ಕೋಡ್ಗಳ ಒಂದು ತಿದ್ದುಪಡಿ ಇರ್ಬೋದು, ಇವೆಲ್ಲವೂ ಇವತ್ತು ನಮ್ಮನ್ನ ಬಾಧಿಸ್ತಾ ಇರುವಂತಹ ಒಂದು ವಿಷಯಗಳು. ಇವತ್ತು 80 ವರ್ಷಗಳ ನಂತರ ನಾವಿವತ್ತು ನೋಡ್ತಾ ಇದ್ದೇವೆ ನಮ್ಮ ವರ್ಕ್ಮನ್ ಎಂಪ್ಲಾಯೀಸ್ಗೆ ರೆಗ್ಯುಲೇಟೆಡ್ ವರ್ಕಿಂಗ್ ಅವರ್ಸ್ ಸೌಲಭ್ಯ ಇದೆ. ಇವತ್ತು 9:45ರಿಂದ 4:45 ಗಂಟೆ ತನಕ ಅಂದ್ರೆ 7 ತಾಸುಗಳ ಒಂದು ರೆಗ್ಯುಲೇಟೆಡ್ ವರ್ಕಿಂಗ್ ಅವರ್ಸ್ ಇವತ್ತು ಜಾರಿಗೆ ಬಂದಿದೆ ಅಂತಾದ್ರೆ ಅದು ಅಖಿಲ ಭಾರತ ಬ್ಯಾಂಕ್ ನೌಕರರ ಸಂಘದ ಹೋರಾಟದ ಫಲ. ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಉಳಿಸುವಂತಹ ನಿಟ್ಟಿನಲ್ಲಿ ಹೋರಾಡುವಂತಹ ಅತ್ಯಂತ ದೇಶ ಪ್ರೇಮಿ ಸಂಘಟನೆ ಅಂದ್ರೆ ನಮ್ಮ ಅಖಿಲ ಭಾರತ ಬ್ಯಾಂಕ್ ನೌಕರರ ಸಂಘ ಕೂಡ ಒಂದು ಅಂತ ನಾವು ಅತ್ಯಂತ ಹೆಮ್ಮೆಯಿಂದ ಹೇಳುವಂತಹ ಹೆಚ್ಚಾಗ್ತಾ ಇದೆ, ಬಿಸ್ನೆಸ್ ಜಾಸ್ತಿ ಆಗ್ತಾ ಇದೆ, ಆದ್ರೆ ಜನರಿಗೆ ನಾವು ಏನು ಸಮರ್ಪಕವಾದಂತಹ ಸೇವೆ ಕೊಡ್ಲಿಕ್ಕೆ ಉದ್ಯೋಗಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದಕ್ಕಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಂತ ಸದಾ ಎಲ್ಲರಿಗೂ ಬಾಗಿ ಇರಿ. ನಾವು ಪ್ರಶ್ನೆ ಮಾಡ್ಬೇಕಲ್ವೇ, ಅವರ ಮಹಡಿಗಳು ಮೇಲಕ್ಕೆ ಏರುತ್ತಿವೆ ಏಕೆ? ನನ್ನ ಬೆನ್ನು ಗೂನಾಗಿ ಕೆಳಕ್ಕೆ ಬಾಗುತ್ತಿದೆ ಏಕೆ? ನಾವು ಪ್ರಶ್ನೆ ಮಾಡ್ಕೋಬೇಕಲ್ವಾ? ಇಲ್ಲಿ ಘಟ್ಕಾಂಬಳೆ ಕಾಮ್ರೇಡ್ ಇದ್ರು, ಹಾಗೇನೆ ವಿನೋದ್ ಮೇತ್ರಿ ಅವರು, ವಾಸು ಶೇಖ್ ಅವರು, ಹಾಗೇನೆ ವಿಮಲಾ ಅವರು, ಹೀಗೆ ಆನಂದ್ ಅವರು ಇಲ್ಲ ಅವ್ರ ಕವಿಗಳು ಕೂಡ ಆಗಿದ್ರು. ಅವರೆಲ್ಲರ ಸಂಪರ್ಕದಿಂದ ನಾವು ಒಂದಷ್ಟು ಚಳುವಳಿಗಳನ್ನ ಬಲಗೊಳಿಸ್ತಾ ಬಂದಂತವ್ರು. ಎರಡನೇ ಸಮಾವೇಶ ಉದ್ಘಾಟನೆ ಹೊಂದಿದೆ. ಈ ಸಮ್ಮೇಳನವನ್ನು
ಉದ್ಘಾಟಿಸಿದ ಕಾಮ್ರೇಡ್ ಜಯನಾಥ್ ವಿನೋದ್ ಬಾಂದೇಕರ್ ಅವರ ಶ್ರೀಮತಿಯವರು ಮತ್ತೆ ವಾಸುದೇವ್ ಶೇಟ್ ಅವರ ಶ್ರೀಮತಿಯವರು ಕೂಡ ವೇದಿಕೆಗೆ ಬರಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊತೀವಿ. ಎರಡನೇ ಸಮ್ಮೇಳನದ ಉದ್ಘಾಟನಾ ಸಮಾರಂಭದ ಕೊನೆಯ ಹಂತಕ್ಕೆ ಬಂದು ತಲುಪಿದ್ದೇವೆ. After reorganizing the district association in Karwar, ಮಂಡಿಸಿದಂತ ವರದಿಯನ್ನು ನಾನು ಸಂಪೂರ್ಣ ಮನಸ್ಸಿನಿಂದ ಒಪ್ಪಿಕೊಳ್ತೇನೆ. ಅದನ್ನು ಯಾವಾಗಲೂ ಒಂದು ಅವ್ರ ಕೈಯಲ್ಲಿ ಮೈ ಸಿಕ್ಕರೆ ಸಾಕು ಮಾತಿನ ಚಾಟಿಯನ್ನು ಬೀಸ್ತಾರೆ. ಅದೇ ರೀತಿಯಾಗಿ ನಮ್ಮ ವಿನೋದ್ ಬಾಂದೇಕರ್ ಅವರು ಸಂಘಟನಾತ್ಮಕ ರೀತಿಯವರ ನಾಯಕರು ಓಡಾಟ ಇರೋದನ್ನು ನೋಡಿ ನಾನು ವಾಲಂಟಿಯರ್ ಆಗಿ ನಾನು ಬಂದೆ. ಸರ್ ಏನೇ ಇದ್ರು ನನಗೆ ಯಾವಾಗ ಕರೀರಿ ನಾನು ಬಂದು ಕೆಲಸ ಮಾಡ್ತೀನಿ. ನಮ್ಮ ಧರ್ಮ ನಾವು ಪಾಲಿಸಲೇಬೇಕದನ್ನು. ತುಂಬಾ ಕಷ್ಟಪಟ್ಟು ಈ ಆರ್ಗನೈಸೇಷನ್ ತಿಳಿಸಿದ್ದಾರೆ. ಇನ್ನಷ್ಟು ನಮಗೆ ಶಕ್ತಿಯನ್ನು ಕೊಟ್ಟಿದೆ. ಎಲ್ಲರೂ ನಾವು ಒಂದುಗೂಡಿ ಈ ನಮ್ಮ ಉತ್ತರ ಕನ್ನಡ ಜಿಲ್ಲಾ ಬ್ಯಾಂಕ್ ಉದ್ಯೋಗಿಗಳ ಸಂಘಟನೆಯನ್ನು ಇನ್ನೂ ಶಕ್ತಿಪೂರ್ಣವಾಗಿಸೋಣ. ಚೆನ್ನಾಗಿ ಆಗಿಬಿಟ್ಟು ಅದನ್ನು ಎಷ್ಟು ಆರ್ಗನೈಸ್ ಮಾಡಿ ಅವರು ಎಷ್ಟನ್ನು ಯಾವ ಲೆವೆಲಲ್ಲಿ ಅದನ್ನು ಮಾಡಬೇಕಾದ್ರೆ ಹಿಂದಿನ ಅದರದ್ದು ಎಷ್ಟು ಅವರು ಕಷ್ಟಪಟ್ಟಿದ್ದಾರೆ ಅದನ್ನು ನಾವು ತಿಳ್ಕೊಂಡು ಹೊಸ ಚಿಗುರು ಬರೋದು ಹಳೆ ಬೇರಿನಿಂದ. ಸೊ ಹಳೆ ಯೂನಿಯನ್ ಚೆನ್ನಾಗಿ ಮಾಡಿ ಚೆನ್ನಾಗಿ ನಮಗೆ ಜಾಗ ಮಾಡಿ ಕೊಟ್ಟಿದ್ದಾರೆ. ನಾವು ಹೊಸ ಚಿಗುರು ತರ ಇಲ್ಲ, ನಾವು ಹೊಸದಾಗಿ ಚೆನ್ನಾಗಿ ಮಾಡಿ ನಮ್ಮನ್ನು ನಾವು ಬೆಳೆಸ್ಕೋಬೇಕು, ನಮ್ಮನ್ನು ನಾವು ತೊಡಗಿಸ್ಕೋಬೇಕು. ಯೂನಿಯನ್ ಅಥವಾ ಸಂಘಗಳನ್ನ ಇನ್ನು ಒಟ್ಟುಗೂಡಿಸಿ ಚೆನ್ನಾಗಿ ಮಾಡಬೇಕು. ಅವರು ಹಕ್ಕು ಚಿರದಾರಿಯನ್ನು ಚೆನ್ನಾಗಿ ನಡೆಯು, ಅವರಿಗೂ ಕೂಡ ನಾವು ಹೆಮ್ಮೆ ತರಬೇಕು. ಮತ್ತು ಪ್ರೆಸಿಡೆಂಟ್ ಅವರು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ಕಷ್ಟಪಡೋದು ಏನೋ ಅಲ್ಲ, ಯೂನಿಯನ್ ಕೆಲಸ ಅದು ನಾವು ಇಷ್ಟಪಟ್ಟು ಮಾಡಿದ್ವಿ. ನೀವು ಕಷ್ಟಪಡೋದಿಲ್ಲ, ಇಷ್ಟಪಟ್ಟು ಮಾಡ್ತೀರಿ, ಆ ಒಂದು ವರದಿಯನ್ನು ಒಪ್ಪಿಕೊಂಡಿದ್ದ ಸಲುವಾಗಿ ನಿಮಗೆಲ್ಲರಿಗೂ ನನ್ನ ವಂದನೆಗಳನ್ನು ಸೇರಿಸಿ ನಮಸ್ಕಾರ. 100 ಮಾರ್ಕ್ಗೆ ಸಭೆಯಲ್ಲಿ 99 ಮಾರ್ಕ್ ನಾವು ಕೊಡ್ತಾ ಇದ್ದೀವಿ. 99 ಮಾರ್ಕ್ ಕಡಿಮೆ ಇಲ್ಲ, ಬಹಳ ಅಭೂತಪೂರ್ವವಾದ ಅಂಕ ಅದು. ಸೊ ಅದು ಆಲ್ಮೋಸ್ಟ್ 100 ಅಷ್ಟೇ. ಓಕೆ.